ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಒಂದು ಟಾರ್ಗೆಟ್ ಇದೆ, 10 ನಿಮಿಷದೊಳಗೆ ಈ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ನಿಮಗೆ ಅಪ್ಲೋಡನ್ನು ಮಾಡಬೇಕು ಅಂತ. ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಆಗಸ್ಟ್ 2024 ಫಸ್ಟ್ ಇಯರ್ PUC. ಈ ಒಂದು ಪ್ರಶ್ನೆ ಪತ್ರಿಕೆ ಬಂದು ಬೆಂಗಳೂರು ಸೌತಿಂದ ಆಗಿರುತ್ತೆ. ಎಲ್ಲ ಪೇಪರನ್ನ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಟಫ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಷ್ಟೇ, ಮತ್ತೇನೂ ಇಲ್ಲ. ಅಂದರೆ ಈಸಿಯಾಗಿ ಬರಿಬೋದು ಮಕ್ಕಳಿಗೆ, ನಮಗೇನಲ್ಲ. ಆಯಿತಾ, ಬನ್ನಿ ಸರ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. ಬಹಳ ಈಸಿ. ದ ಮ್ಯಾನ್ ಫಿಯರ್ಡ್ ದಿ ಜಂಗಲ್ ಲಾರ್ಡ್ಸ್ ಬಿಕಾಸ್ ಆಫ್ ದೇರ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಟೀತ್ ಆ್ಯಂಡ್ ಕ್ಲಾಸ್ ಅಂತ. ಅಂದರೆ ಅವರ ಹಲ್ಲು ಹಾಗೂ ಅವರ ಉಗುರುಗಳನ್ನು ಎಲ್ಲ ನೋಡಿಬಿಟ್ಟು ಹೆದರ್ಕೊಂಡಿರ್ತಾನೆ ಮನುಷ್ಯ, ಯಾಕಂದರೆ ಅವ್ರ ಜೊತೆ ಫೈಟಿಂಗ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ದ ಸ್ಕೂಲ್ ಬಾಯ್ ಕೆನಾಟ್ ಟೇಕ್ ಡಿಲೈಟ್ ಇನ್ ಈಸ್ ಡ್ಯಾಶ್ ಅಂತ ಇದೆ. ಪೋಯಮ್ ಕಲ್ತ್ರೆ ಗೊತ್ತಾಗುತ್ತೆ. ಆಯಿತಾ, ಬುಕ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ವೆನ್ ಮಾರಾ ಆ್ಯಂಡ್ ಇಸ್ ವೈಫ್ ಓಪನ್ ದ ಪ್ಯಾಕೇಜ್. ಇದೊಂದು ಸ್ಟೋರಿ ಇದೆ, 4 ಮಾರ್ಕ್ಸಿಗೆ ಬರಲ್ಲ, 1 ಮಾರ್ಕ್ಸಿಗೆ ಬರುತ್ತೆ ಅಂತ ಹೇಳಿದ್ದೆ, ಅದು ಇಲ್ಲಿ ಕೇಳಲಾಗಿದೆ. ಹಾಗಿದ್ದರೆ ವೆನ್ ಮಾರಾಸ್ ವೈಫ್ ಓಪನ್ಡ್ ದಿ ಮೀಟ್ ಪ್ಯಾಕೇಜ್, ಅಲ್ಲಿಂದ ಏನು ಹೊರಗಡೆ ಬರುತ್ತೆ? ಮಾಂಸ ಬರುತ್ತೋ ಅಥವಾ ಏನು ಬರುತ್ತೆ ಅಂದರೆ ಜೀವಂತವಾದ ವೈಲ್ಡ್ ಬಕ್ ಬರುತ್ತೆ. ದಟ್ ಈಸ್ ಅ ರೈಟ್ ಆನ್ಸರ್ ಈಸ್ ಸಿ. ಫೋರ್ತ್ ಕ್ವಶನ್, ಮಾರಾ ಟೈಡ್ ದ ಕ್ರೀಪರ್ ಟು ದ ನಿಯರ್ ಬೈ ಟ್ರೀ. ಯಾವ ಕಾರಣಕ್ಕಾಗಿ ಮಾರಾ ಆ ಒಂದು ಕ್ರೀಪರನ್ನು, ಬಳ್ಳಿಯನ್ನು ಮರಕ್ಕೆ ಕಟ್ಟಾಕ್ತಾನೆ? ಯಾವ ಕಾರಣಕ್ಕೆ ಅಂತ ಹೇಳಿದರೆ ದ ರೈಟ್ ಆನ್ಸರ್ ಈಸ್, ಅದು ರೇರಾಗಿ ಸಿಗುವಂಥ ಒಂದು ಕ್ರೀಪರ್ ಆಗಿರುತ್ತೆ, ಬಳ್ಳಿ ಆಗಿರುತ್ತೆ. ದ ರೈಟ್ ಆನ್ಸರ್ ಈಸ್ ಏನಂತಿರೋದಕ್ಕೆ, ಇಟ್ ವಾಸ್ ಎ ರೇರ್ ಕ್ರೀಪರ್ ಅನ್ನೋದು ಸರಿಯಾದ ಉತ್ತರ. ದಿ ನರೇಟರ್ ಸ್ಲೆಪ್ಟ್ ಟಿಲ್ 4 PM. ಸಂಜೆವರೆಗೂ ವೈಕಂ ಮೊಹಮ್ಮದ್ ಬಶೀರ್ ಮಲಗ್ತಾಯಿದ್ರು. ಯಾವ ಕಾರಣಕ್ಕಾಗಿ ಅಂತ ಇದೆ. ದ ರೈಟ್ ಆನ್ಸರ್, ಅಥವಾ ಲೇಜಿ ಆಗಿದ್ದರು, ಅಥವಾ ಜಾಬ್ ಸಿಗ್ತಾ ಇರಲಿಲ್ವ, ಅಥವಾ ಏನೇನೇನೋ ಇದೆ, ಬೆಡ್ಡು ಅದು ಇದು ಅಂತ. ದಟ್ ರೈಟ್ ಆನ್ಸರ್ ಈಸ್ ವಾಂಟೆಡ್ ಟು ಸೇವ್ ಮನಿ. ದುಡ್ಡನ್ನು ಉಳಿಸಬೇಕಾಗಿರುತ್ತೆ, ಆ ಕಾರಣದಿಂದ. ನಂತರದಲ್ಲಿ ಗ್ರಾಮರ್ ಪಾರ್ಟಿಗೆ ಬರೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಅಂತ ಇದೆ. ಮೊದಲನೇ ಆನ್ಸರು ನಿಮಗೆ ಬಿಟ್ಟು ಬಿಡ್ತೇನೆ, ಭಾಳ ಈಸಿಯಾಗಿದೆ. ಹಾಗಾಗಿ ದೇರ್ ಡ್ಯಾಶ್ ನೀವೇ ಕಮೆಂಟಲ್ಲಿ ಬರೀಬೇಕು. ನಥಿಂಗ್ ಟು ಫಿಯರ್ ಫಾರ್ ದಿ ಮೆಂಬರ್ಸ್ ಆಫ್ ದಿ ಕಮಿಷನ್ ಡ್ಯಾಶ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್, ನೋಡಿ, ಫಾರ್ ದಿ ಕಮಿಷನ್ ದಿ ಮೆಂಬರ್ಸ್ ಆಫ್ ದಿ ಕಮಿಷನ್ ವರ್ ಅನ್ನೋದು ಸರಿಯಾದ ಉತ್ತರ ಸೆಕೆಂಡಿಗೆ. ಫಸ್ಟ್ ಒನ್ ಆನ್ಸರ್ ನೀವು ಹಾಕಬೇಕು. ಸಿಕ್ಸ್ತ್ ಬಿ ಆನ್ಸರ್ ಈಸ್ ವರ್ ಇಂಪಾರ್ಷಿಯಲ್. ದೇ ವರ್ ಚೂಸನ್ ಬೈ ಗಾಡ್ ಟು ಲುಕ್ ಆಫ್ಟರ್ ದಿ ಇಂಟ್ರೆಸ್ಟ್ಸ್ ಎಸ್ ಬರಲ್ಲ ಅಲ್ಲಿ, ಇಂಟ್ರೆಸ್ಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಬನ್ನಿ ಸರ್, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಹೋಗೋಣ. ಎನಿ 2 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಇಲ್ಲಿ 4 ಪ್ರಶ್ನೆಗಳನ್ನು ನೀಡಿದ್ದಾರೆ, ಅದರಲ್ಲಿ ಯಾವುದಾದ್ರೂ 2ಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕಾಗಿರುತ್ತೆ. ಏನು ಸರ್ ಹಿಂಗೆ ಓಡ್ತಾ ಇದ್ದೀರಾ ಅನ್ಬೇಡಿ, ಎಕ್ಸಾಮ್ ಆಗಿದೆ ಅಲ್ವಾ. ಈಗೆಲ್ಲ ನೀವು ನನಗಿಂತ ಸ್ಪೀಡಲ್ಲಿದ್ದೀರಾ, ಯಾಕಂದರೆ 40 ಅಂಕದ ಎಲ್ಲ ಎಕ್ಸಾಮ್ನ ಪರೀಕ್ಷೆ ಪತ್ರಿಕೆಗಳನ್ನು ಬಿಡಿಸಿ ಬಂದಿದ್ದೀರಾ. ಆನ್ ವಾಟ್ ಗ್ರೌಂಡ್ ಡಿಡ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಗಿವ್ ಇಟ್ಸ್ ವರ್ಡಿಕ್ಟ್? ಓಕೆ, ದ ಜೆಂಟ್ಲ್ಮನ್ ಆಫ್ ದಿ ಜಂಗಲ್ ಅಂತ ಇದೆ. ಯಾವ ಆಧಾರದ ಮೇಲೆ ದಿ ಜೆಂಟ್ಲ್ಮನ್ ಆಫ್ ದಿ ಜಂಗಲಲ್ಲಿ ನ್ಯಾಯವನ್ನು ನೀಡಲಾಯಿತು ಅಂತ ಇದೆ. ಅದು ತಮ್ಮ ಸ್ಟೋರಿ ಬರೀಬೇಕಾಗುತ್ತೆ, ಫಾಲ್ಸ್ ಸ್ಟೋರಿ. ಬನ್ನಿ ಸರ್. ಡಿಸ್ಕ್ರೈಬ್ ದಿ ಬಾಸ್ ಎಕ್ಸ್ಪೀರಿಯನ್ಸ್ ಇನ್ ದ ಸ್ಕೂಲ್. ಈ ಒಂದು ಪ್ರಶ್ನೆ ನಾನು ನನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1 ಅಂತ ಹಾಕಿದಾಗ ಇದೇ ಸೇಮ್ ಪ್ರಶ್ನೆಯನ್ನು ಬರೆದಿದ್ದೆ. ನೆಕ್ಸ್ಟ್ 9ನೇ ಕ್ವಶನ್ ಕೂಡ ಅಷ್ಟೇ, ದ 9th ಕ್ವಶನ್ ಆಲ್ಸೋ. ಓಕೆ, ಯಾವುದು ನಮ್ಮ ವಿಡಿಯೋ ಮಾಡಿದಾಗ ಇಂಪಾರ್ಟೆಂಟ್ ಕ್ವಶನ್ಸ್ 4 ಮಾರ್ಕ್ಸ್ ಫಸ್ಟ್ ಇಯರ್ PUC ಫಾರ್ ಯೂನಿಟ್ ಟೆಸ್ಟ್ ಅಂತ ಇದೇ ಕ್ವಶನ್. ವಾಟ್ ವಾಸ್ ದ ಸ್ಟೋರಿ ಬಿಹೈಂಡ್ ದಿ ಮಾರಾ ಮಿಸ್ಸಿಂಗ್ ಈಸ್ ಟೀತ್ ಅಂತ ಇದೆ. ನಾನು ನಿಮ್ಗೆ ಏನು ಕೊಟ್ಟಿದ್ದೆ ಅಂದರೆ ಮಾರಾ ಮಿಸ್ಸಿಂಗ್ ಓನ್ಲಿ ರೈಟ್ ಸೈಡ್ ಆಫ್ ದಿ ಟೀತ್ ಅಂತ, ಅದೇ ಇದಕ್ಕೆ ಆನ್ಸರು, ಸೇಮ್ ಕ್ವಶನ್. ನೆಕ್ಸ್ಟ್, ಸ್ಕೆಚ್ ದಿ ಕ್ಯಾರೆಕ್ಟರ್ ಆಫ್ ದಿ ಸ್ಟ್ರೇಂಜ್ ಮ್ಯಾನ್ ಇನ್ ದಿ ಓರೋ ಮನುಷ್ಯನ್ ಅಂತ. ಇದು ಭಾಳ ರೇರ್ ಕೇಳುವಂಥ ಪ್ರಶ್ನೆ, ಅಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ ಬೆಂಗಳೂರು ಸೌತ್ನವರಿಗೆ. ಆನ್ಸರ್ ಏನು ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ ದ 200 ವರ್ಡ್ಸ್ ಅಂತ ಇದೆ. 3 ಕ್ವಶನ್ಸ್ ವರ್ ಗಿವನ್. Out of 3, any one, you should select any one. How does the narrator find out about the use of the medicine creeper in Oro Manusham? Second one, how does the poet explain the plight of the boy in the school boy? Summary of the school boy anta. After all the sufferings that the man goes through, how does he achieve the peace in the gentleman of the jungle? ಸಂಪೂರ್ಣವಾದ ಸ್ಟೋರಿಯಲ್ಲಿ ಬರೀಬೇಕಾಗತ್ತೆ ಫಸ್ಟ್ ಚಾಪ್ಟರು. ಬನ್ನಿ ಸರ್, ಆಯಿತಾ. ನಾನು ಪ್ರಾಮಿಸ್ ಮಾಡಿದ ಹಾಗೆ ಅಷ್ಟೇ ಸಮಯದಲ್ಲಿ ನಿಮ್ಗೆ ಮುಗಿಸ್ಕೊಡ್ತೇನೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜನ್ನು ಆನ್ಸರ್ ದಿ ಫಾಲೋಯಿಂಗ್ ಅಂತ ಇದೆ. ಏನೂ ಇಲ್ಲ ಸರ್, ಯಾವುದೋ ಒಂದು ಪ್ಯಾಸೇಜ್ ಬರುತ್ತೆ, ಆ ಪ್ಯಾಸೇಜನ್ನು ತಗೊಳ್ಳಿ ಓದ್ಕೊಂಡು 5 ಪ್ರಶ್ನೆಗಳನ್ನು ನೀಡ್ತಾರೆ. ನಿಮ್ಮ ಯೂನಿಟ್ ಟೆಸ್ಟ್ 1ಗೂ ಕೂಡ ಅಷ್ಟೇ, 2ಗೂ ಕೂಡ ಅಷ್ಟೇ ಆಗಿರುತ್ತೆ. ಬನ್ನಿ, ಗ್ರಾಮರನ್ನು ನೋಡೋಣ. ಭಾಳ ಈಸಿಯಾದ ಗ್ರಾಮರ್ ಇತ್ತು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂಡ್ ದ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ದಯವಿಟ್ಟು ದೋಸ್ ಹೂ ಆರ್ ವೆರಿ ವೀಕ್ ಇನ್ ಗ್ರಾಮರ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್, ಗೋ ಟು ದ ಪ್ಲೇಲಿಸ್ಟ್, ವಾಚ್ ಮೈ ವಿಡಿಯೋಸ್. ಗ್ರಾಮರಿನ ಮೇಲೆ ಮಾಡಿರುವಂಥ ವಿಡಿಯೋಸ್ಗಳನ್ನು ನೋಡಿ. ಕನ್ನಡ ಟು ಕನ್ನಡ, ಇಂಗ್ಲೀಷ್ ಟು ಇಂಗ್ಲೀಷ್, ಕನ್ನಡ ಟು ಇಂಗ್ಲೀಷ್ ಎಲ್ಲ ಮಿಕ್ಸ್, ಎಲ್ಲದೂ ಕೂಡ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಪಾಠ ಮಾಡಿದ್ದೇನೆ. ನನ್ನ ಉದ್ದೇಶ ಏನು ಅಂದರೆ ನಿಮ್ಗೆ ಅರ್ಥ ಆಗಬೇಕು. ನಿಮಗೆ ಬೇಕಾಗಿರುವಂಥದ್ದನ್ನು ಕೊಟ್ಟರೆ ಖುಷಿಯಾಗಿ ತಗೊಂತೀರಾ ಅಂತ ಅಷ್ಟೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಸಣ್ಣ ವೆಂಟ್ ಟು ಗೆಟ್ ಸಮ್ ಕ್ರೀಪರ್ಸ್ ಫ್ರಮ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ದಿ. ಹಿ ಬಾಟ್ ಅ
ಎ ಅಂತ ಬರಬೇಕಿಲ್ಲ ಆನ್ಸರು. ನೋಡಿ, ಫಸ್ಟ್ ಆನ್ಸರ್ ಈಸ್ ದಿ, ಸೆಕೆಂಡ್ ಆನ್ಸರ್ ಈಸ್ ಎ, ಹೋಲ್ ಬಂಡಲ್. ಮಾರಾ ಓಪನ್ ಇಟ್ ಆ್ಯಂಡ್ ಲುಕ್ಡ್ ಎಟ್ ಒನ್, ಒಂದು ಕಡೆ ಒಂದನ್ನು ನೋಡ್ತಾನೆ, ಎಟ್ ಒನ್ ಆಫ್ ದ ಕ್ರೀಪರ್ಸ್ ಅಂತ, ಆಯಿತಾ. ನೋಡಿ, ಫಸ್ಟ್ ಆನ್ಸರ್ ಈಸ್ ದಿ, ಸೆಕೆಂಡ್ ಈಸ್ ಅ, ಥರ್ಡ್ ಈಸ್ ಏನಂತೀರ ಸರ್ ಅದು ಎಟ್, ಆ ನಂತರದಲ್ಲಿ ಆಫ್, ಆಯಿತಾ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಫಾರ್ಮ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಪ್ಯಾಸಿವ್ ವಾಯ್ಸಿನ ಸೆಂಟೆನ್ಸ್ ಆಗಿರುತ್ತೆ ಇದು. ದ ನರೇಟರ್ ಎಂಟರ್ಡ್ ಅನ್ನೋದು ಸರಿಯಾದ ಉತ್ತರ. ಸೆಕೆಂಡ್ ಆನ್ಸರ್ ಈಸ್ ಕನ್ಸಿಸ್ಟೆಡ್. ಥರ್ಡ್ ಆನ್ಸರ್ ಈಸ್ ಡ್ರಿಂಕಿಗೆ ಪಾಸ್ಟ್ ಟೆನ್ಸ್ ತಾವುಗಳೇ ಬರಿತೀರಾ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಬಹಳ ಜನ ಡ್ರಿಂಕ್ಡ್ ಅಂತ ಬರೀತೀರಾ. ರಾಂಗ್ ಆನ್ಸರ್, ಕಮೆಂಟ್ ಮಾಡಿ ನೋಡೋಣ. ದ ಬಿಲ್ ಕೇಮ್, CAME ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಇದೆ. ಯಾಕೆ ಕೊಡ್ತಾಯಿದ್ದಾರೋ ಮಕ್ಕಳಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ನಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇಲ್ಲ. ಈಗ ಕಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಇದೆ. ಒನ್ ಆಫ್ ಮೈ ಫ್ರೆಂಡ್ ಈಸ್ ಎ ಡಾಕ್ಟರ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಆಗಬೇಕು. ಫ್ರೆಂಡ್ ಇದೆ, ಫ್ರೆಂಡ್ಸ್ ಅಂತ ಮಾಡಬೇಕಷ್ಟೇ, ಈಸ್ ಎ ಡಾಕ್ಟರ್ ಅಂತ. ನೆಕ್ಸ್ಟ್, ಮೈ ಡ್ಯಾಡ್ ಡ್ರೈವ್ಡ್ ಮೀ ಟು ಸ್ಕೂಲ್ ಟುಡೇ ಅಂತ ಇದೆ. ಎಷ್ಟು ನೋಡಿದರೆ ಭಾಳ ಕರೆಕ್ಟಾಗಿ ಕಾಣುತ್ತೆ, ಗೊತ್ತಾ. ನಮ್ಮ ಇಂಗ್ಲೀಷ್ ಹಂಗೆ ಇದೆ ಅಲ್ವಾ, ಹಾಗಾಗಿ ವರ್ಬೇ ತಪ್ಪಿದೆ ಇಲ್ಲಿ. ಡ್ರೈವ್ಡ್ ವರ್ಡೇ ಇಲ್ಲ ಇಂಗ್ಲೀಷಲ್ಲಿ. ಡ್ರೈವ್ಗೆ ಪಾಸ್ಟ್ ಟೆನ್ಸು ಡ್ರೋ ಆಗುತ್ತೆ, DROVE ಅಂತ, ಆಯಿತಾ. ಹಾಗಾಗಿ ಮೈ ಡ್ಯಾಡ್ ಡ್ರೋವ್ ಮೀ ಟು ಸ್ಕೂಲ್ ಟುಡೇ ಅನ್ನೋದು ಸರಿಯಾದ ಉತ್ತರ. DROVE ಅಂತ ಬರಬೇಕು ಡ್ರೈವ್ಡ್ ಜಾಗದಲ್ಲಿ. ನೆಕ್ಸ್ಟ್, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ, ಭಾಳ ಈಸಿ. ಮಾರಾ ಲೇಡ್ ಎ ಟ್ರ್ಯಾಪ್ ಟು ಕ್ಯಾಚ್ ಎ ಡ್ಯಾಶ್ ಅಂತ ಇದೆ. DEER ಅನ್ನೋದು ಜಿಂಕೆ, ಆಯಿತಾ. ದಿ ಎಂಟೈರ್ ಸಿಸ್ಟಮ್ ಆಫ್ ಇಂಡಿಯನ್ ಸಫರಿಂಗ್ ಫ್ರಮ್ ದಿ ಕೈಂಡ್ ಆಫ್ ಡ್ಯಾಶ್, ಅದು ಮಿಸ್ಟಿಫಿಕೇಷನ್ ಅನ್ನೋದು ಸರಿಯಾದ ಉತ್ತರ, ಮಿಸ್ಟಿಫಿಕೇಷನ್. ರಿಅರೇಂಜ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೋ, ಯಾಕಂದರೆ ಆನ್ಯುವಲ್ ಎಕ್ಸಾಮಿಗೆ ಇಲ್ಲದಿದ್ದೆಲ್ಲ ಕೊಟ್ಟು ಯಾಕೆ ತಲೆ ತಿಂತಾರೆ ಅಂತ. ದ ಎಲಿಫೆಂಟ್ ಆಫ್ ದಿ ಅಪಾಯಿಂಟೆಡ್ ದಿ ಎನ್ಕ್ವೈರಿ ಕಮಿಷನ್ ಅಂತ ಇದೆ. ಏನೂ ಇಲ್ಲ ಸರ್, ದಿ ಎಲಿಫೆಂಟ್ ಅಪಾಯಿಂಟೆಡ್ ದಿ ಕಮಿಷನ್ ಆಫ್ ದಿ ಎನ್ಕ್ವೈರಿ ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ನಮ್ಮ ಪ್ರಜ್ವಲ್ ಎಸ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಫೋಟೋ ಇರುವಂಥ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಮಿಸ್ ಮಾಡಬೇಡಿ. ತಪ್ಪದೆ ಸಂಪೂರ್ಣವಾಗಿ ವಾಚ್ ಮಾಡಿ. ನಾನು ಹೇಳ್ತೀನಲ್ವಾ, ಯು ವಿಲ್ ಬಿ ದ ಹೀರೋ. ಸಂಪೂರ್ಣವಾಗಿ ನಿಮಗೇನು ಮಾಹಿತಿ ಬೇಕು, ನಮ್ಮ ಪ್ರಥಮ PUCಗೆ ಹೇಗೆ ಓದಬೇಕು, ಏನೇನು ಮಾಡಬೇಕು, ಅದನ್ನೆಲ್ಲ ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.